ಆಗಿದೆ ನಮ್ಮ ನಾಯಕರಾದಂಥ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾರೆ. ನಮ್ಮ ಮೆಚ್ಚಿನ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾವ್ರೆ, ಪರಮೇಶ್ವರ್ ಸಾಹೇಬರು ಬರ್ತಾವ್ರೆ, ಸತೀಶ್ ಅವರು ಬರ್ತಾವ್ರೆ, ಮುನಿಯಪ್ಪ ಅವರು ಬರ್ತಾವ್ರೆ, HK ಪಾಟೀಲ್ ಸಾಹೇಬರು ಬರ್ತಾವ್ರೆ, ಸಂತೋಷ್ ಲಾಡಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಆಗ್ತಾ ಇರೋದು. ಶಿವಕುಮಾರ್ ಸಾಹೇಬರು DK ಶಿವಕುಮಾರ್ ಅವರು ಆಚೆ ಇದ್ದಾರೆ, ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ನೆನ್ನೆ ಮಾತಾಡಿದೆ, ನಾನು ಫೋನಲ್ಲಿ ಮಾತಾಡಿದೆ. ನಾನು 25ನೇ ತಾರೀಕಿನ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಬರೋಕ್ಕಂತ ಹೇಳ್ಬಿಟ್ಟು ಅವ್ರು ಮಾತನ್ನು ಕೊಟ್ಟಿದ್ದಾರೆ. ಮಿಕ್ಕಿದ ಎಲ್ಲ ಸಚಿವರು ನಾಳೆ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಾವು ಗಾಂಧಿ ಬರಬೇಕಾಗಿತ್ತು. ಈಗಲೂ ಮಧ್ಯಾಹ್ನ 2:15 ಗಂಟೆಗೂ ರಾಹುಲ್ ಗಾಂಧಿ ಬರ್ತೀನಂತ ಹೇಳ್ತಾರೆ. ಅವ್ರದ್ದಿನ ಅಫಿಷಿಯಲ್ TP ಬಂದಿಲ್ಲ. ಏನಕ್ಕಂದರೆ ಅವ್ರು ಬರಬೇಕಾದ್ರೆ ಅವರೆಲ್ಲ ಟೀಮ್ ಬರಬೇಕಾಗಿತ್ತು. ಇದುವರೆಗೂ ಬಂದಿಲ್ಲ. ಅವ್ರು ಬರಬೇಕಂತ ನಿನ್ನೆ ಅವರು ಮನೆ ಮುಖ್ಯಮಂತ್ರಿ ಕಚೇರಿಗೆ ಫೋನ್ ಮಾಡಿ, ಅವ್ರ ಕಚೇರಿಯಿಂದ ಫೋನ್ ಮಾಡಿ ರಾಹುಲ್ ಗಾಂಧಿಗೆ ಬರ್ತಾವ್ರೆ ಅಂತ ಡೀಟೇಲ್ ಕೇಳಿದ್ರಂತೆ. ಕಾರ್ಯಕ್ರಮದ್ದು ಡೀಟೇಲ್ ಕೊಟ್ಟಿದ್ದು. ಆ ಕಾರಣಕ್ಕೆ ಬರ್ತಾರಂತ ನಾವು ಭರವಸೆನ ಇಟ್ಕೊಂಡಿದ್ವಿ. ಇದುವರೆಗೂ ಅವ್ರಿಗೂ TP ಬಂದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ದು TP ಬಂದಿದೆ, ರಾಹುಲ್ ಗಾಂಧಿ ಅವ್ರದ್ದು ಇನ್ನೂ TP ಬಂದಿಲ್ಲ. ನಾಳೆ ಕನಿಷ್ಠ ನಾನು ಈಗ ಎಲ್ಲ ಫುಲ್ ಹುಬ್ಳಿ ಸಿಟಿಯಲ್ಲಿ ರೌಂಡ್ ಮಾಡಿ, ನಾವು ವೇಣುಗೋಪಾಲ್ ಸರ್, ಮಂಜುನಾಥ್ ಸರ್, ಪ್ರಸಾದ್ ಹಬ್ಬ ಅವರು. ನನ್ನ ಅನಿಸಿಕೆ ಆ ಜನ ಜೋಶ್ ನೋಡ್ರೆ ವಾಲಂಟ್ರಿ ಅಲ್ಲಲ್ಲೇ 2,000, 3,000, 4,000 ನಾಳೆ ಕಾರ್ಯಕ್ರಮ ಬರೋಕ್ಕೆ ಅವರವರೇ ಮೀಟಿಂಗ್ ಮಾಡ್ತಾವ್ರೆ. ಜನನೇ ಅವರವರೇ ಮೀಟಿಂಗ್ ಮಾಡ್ಕೊಂಡು ನಾಳೆ ನಮ್ಮ ನಿರೀಕ್ಷೆ ಇದ್ದಿದ್ದು 2 ಲಕ್ಷ ಜನ ಅಂತ. ನನ್ನ ಮಟ್ಟಿಗೆ ಆ ಜನಗಳು ಜೋಶ್ ನೋಡ್ರೆ ಕನಿಷ್ಠ 3 ಲಕ್ಷ ಮೇಲೆ ಬರ್ತಾರಂತ. ಒಂಥರ ಈ ಎಕ್ಸಿಬಿಷನ್ ವಾತಾವರಣ ಥರ ಆಗ್ಬಿಟ್ಟಿದೆ. ಈ ಮನೆಗಳು ಕಟ್ಟಿರೋದು ನೋಡಿ ಜನ ಖುಷಿಪಟ್ಟು. ಮೊನ್ನೆ ನಾನು ಗದಕ್ಕೆ ಹೋಗಿದ್ದೆ. ಗದಕ್ಕೆ ಹೋಗೋ HK ಪಾಟೀಲ್ ಸಾಹೇಬರು ನಾನು ಒಂದು 5-6 ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಈ ಅಲ್ಪಸಂಖ್ಯಾತರು ಹಾಸ್ಟೆಲ್ ಇನಾಗ್ರೇಷನ್ ಕಾರ್ಯಕ್ರಮ ಮತ್ತು ಸ್ಕೂಲ್ ಇನಾಗ್ರೇಷನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. 2-3 ಕಿಲೋಮೀಟರ್ಗೆ ಯುವಕರು ಗಾಡಿ ನಿಲ್ಲಿಸಿ ನಮ್ಮನ್ನ